ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಹಲವೆಡೆ ಜನ ಊರು ಬಿಡ್ತಾ ಇದ್ದಾರೆ. ಕೆಲವು ಕಡೆ ಆತ್ಮಹತ್ಯೆ ಕೇಸ್ಗಳು ನಡೀತಾ ಇವೆ. ಈ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಸಿಎಂ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಖಾಲಿಯಾಗಿರೋ ಊರು, ಬೀಗ ಜಡಿದಿರೋ ಮನೆಗಳು, ಮನೆ ಹೊರಗೆ ಹಿರಿಯರು ಮುಗಿಲು ನೋಡುತ್ತಾ ಕೂತಿದ್ರೆ ಜಾನುವಾರುಗಳು ಮೇವು ನೀರು ಇಲ್ಲದೆ ಸೊರಗುತ್ತಿವೆ. ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಸರಣಿ ಆತ್ಮಹತ್ಯೆ, ಟಿವಿ9 ನಿಂದ ನಿರಂತರ ವರದಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾಳೆ ಸಭೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚುತ್ತಿದೆ. ಇತ್ತೀಚೆಗೆ ಸಿಎಂ ತವರು ಜಿಲ್ಲೆಯಲ್ಲೇ ಅನೇಕ ಊರುಗಳಲ್ಲಿ ಹಲವು ಕುಟುಂಬಗಳು ಮನೆ ಖಾಲಿ ಮಾಡಿ ಊರು ಬಿಟ್ಟಿದ್ರು. ಬಳಿಕ ಹಾವೇರಿ, ಧಾರವಾಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ವರ್ತನೆಗಳು ಕಂಡುಬಂದಿತ್ತು. ಈ ಬಗ್ಗೆ ಟಿವಿ9 ಕೂಡ ನಿರಂತರ ವರದಿ ಮಾಡಿತ್ತು. ಇದೀಗ ವರದಿ ಬಳಿಕ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ನಾಳೆ ಸಿಎಂ ಖುದ್ದು ಈ ಬಗ್ಗೆ ಸಭೆ ಕರೆದಿದ್ದಾರೆ. ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ ಕೇಂದ್ರ ಸಚಿವ ಎಚ್ಡಿಕೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಜನ ಗ್ರಾಮ ತೊರೆದ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿಕೆ ಈ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಕಡಿವಾಣ ಹಾಕುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಈ ಒಂದು ಅನ್ಲೈಸೆನ್ಸ್ಡ್ ಮೈಕ್ರೋ ಫೈನಾನ್ಸ್ ತೋರಿದ್ದಾರೆ, ಅದರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು. ಅಧಿಕಾರಿಗಳು ತಗೊಳಕ್ಕಾಗಲ್ಲ, ಜಿಲ್ಲಾಧಿಕಾರಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಸರ್ಕಾರ ಇದರ ಬಗ್ಗೆ ಅತ್ಯಂತ ಕಠಿಣವಾದಂಥ ಕೆಲವು ನಿರ್ಧಾರ ತೆಗೆದುಕೋಬೇಕು. ಒಂದು ನಮೂನಿ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಮಹಿಳೆಯರ ಕಾರ್ಯಕ್ರಮ ಮಾಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಮಹಿಳೆಯರ ತಾಳಿಯನ್ನು ಕಿತ್ಕೊಳ್ಳುವಂಥ ಮೈಕ್ರೋ ಫೈನಾನ್ಸ್ಗೆ ನಿಯಂತ್ರಣ ಮಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿ ಎಲ್ಲ ಕಡೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ನಿನ್ನೆ ಭಾಳಷ್ಟು ಜನ ಮಹಿಳೆಯರು ಫೋನ್ ಮಾಡಿದ್ರು ಕುಳಗಟ್ಟಿಯಲ್ಲೆಲ್ಲ. ಸರ್ ವಿಷಯ ಕುಡಿತೀವಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ, 10 ನಿಮಿಷ ಟೈಮ್ ಕೊಡ್ತೀನಿ, ಕೊಟ್ಟರೆ ಇದ್ರೆ ನಿಮ್ಮನ್ನು ಹೊರಗೆ ಹಾಕ್ತೀವಿ ಅಂತೇಳಿ ನಿನ್ನೆ ನನ್ನ ಕ್ಷೇತ್ರದ ಕುಳಗಟ್ಟಿಯಲ್ಲೂ ಗಲಾಟೆ ಮಾಡಿದ್ದಾರೆ. ಇನ್ನು ಫೈನಾನ್ಸ್ ಹಾವಳಿ ಬಗ್ಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್, ಪೊಲೀಸರಿಗೆ ದೂರು ನೀಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಇದಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಕೂಡ ದನಿಗೂಡಿಸಿದ್ರು. ಅವರಿಗೆ ವಾಪಸ್ ಬರೋದಿಲ್ಲ, ಹಣ ಬರಲಿಲ್ಲ ಅಂತ ಹೇಳಿದಾಗ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಹೋಗಿ ಫೋರ್ಸ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಅವ್ರ ಆಸ್ತಿಗಳನ್ನ ಮುಟ್ಗೋಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಅದನ್ನು ನಾವು ಪೊಲೀಸ್ಗೆ ಕಂಪ್ಲೇಂಟ್ಗಳು ಬಂದರೆ ಅದರ ಮೇಲೆ ಕ್ರಮ ತಗೊಳ್ತೇವೆ. ನೋಡಿರಿ, ಮೊನ್ನೆ ನಾವು ಈ ದೊಡ್ಡ ಕಂಪ್ನಿಗಳು ಏನು ಹಣಕಾಸು ಕೊಡ್ತಾಯಿದ್ರು, ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗ್ಬೋದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ, ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ದೀವಿ. ಒಂದ್ ಕಡೆ ಬೆಲೆ ಏರಿಕೆ, ಮತ್ತೊಂದ್ ಕಡೆ ಮನೆಯ ಖರ್ಚು ನಿಭಾಯಿಸಲು ಬೇಗ ಸಿಗುತ್ತೆ ಅಂತ ಖಾಸಗಿ ಫೈನಾನ್ಸ್ಗಳಿಗೆ ಸಾಲ ಮಾಡಿದ್ದೇ ಈಗ ಜನರಿಗೆ ತಪ್ಪಾಗಿದೆ. ನಾಳೆ ನಡೆಯುವ ಸಭೆಯಲ್ಲಿ ಸಿಎಂ ಕ್ರಮಕ್ಕೆ ಮುಂದಾಗ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.